ಕ್ರೆಡಿಟ್ ಕಾರ್ಡ್ಸ್ ತಗೊಳ್ಬೇಕು ಅಂತಿದ್ದೀರಾ? ಹಾಗಾದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಯಾಕಂದ್ರೆ ಈಗ ನಾನು ನಿಮಗೆ ಟಾಪ್ 5 ಕ್ರೆಡಿಟ್ ಕಾರ್ಡ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಇದರಲ್ಲಿ ನಿಮಗೆ ಯಾವುದು ಸೂಕ್ತ ಅನ್ಸುತ್ತೋ, ನಿಮ್ಮ ಲೈಫ್ ಸ್ಟೈಲ್ಗೆ ಯಾವುದು ಒಗ್ಗುತ್ತೋ, ನೀವು ಅದಕ್ಕೆ ಅಪ್ಲೈ ಮಾಡಿದ್ರೆ ಖಂಡಿತವಾಗ್ಲೂ ಲಾಭದಲ್ಲಿರ್ತೀರಾ. ಸೊ ಫ್ರೆಂಡ್ಸ್, ವೆಲ್ಕಮ್ ಟು ಫ್ರೀಡಮ್ ಮನಿ ಕನ್ನಡ ಚಾನೆಲ್. ನಾನು ನಿಮ್ ಸೋನು. ನೀವು ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ, ಯಾಕಂದ್ರೆ ಹೊಸ ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಮಿಸ್ ಮಾಡ್ಕೊಳ್ತೀರಿ. ಸೊ ಟಾಪ್ 5 ಕ್ರೆಡಿಟ್ ಕಾರ್ಡ್ಸ್ ಯಾವುದು, ನಿಮ್ಗೆ ಯಾವುದು ಬೆಸ್ಟ್ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ನಾವು ನೋಡ್ತಾ ಇರೋದು ಆಕ್ಸಿಸ್ ಬ್ಯಾಂಕ್ ಏಸ್ ಕ್ರೆಡಿಟ್ ಕಾರ್ಡ್ ಅಂತ. ಇಲ್ಲಿ ಅನ್ಲಿಮಿಟೆಡ್ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಅಂದ್ರೆ 5% ಕ್ಯಾಶ್ ಬ್ಯಾಕ್ ಪ್ರತಿಯೊಂದು ಗೂಗಲ್ ಪೇ ನಾವೇನು ಬಿಲ್ ಪೇ ಮಾಡ್ತೀವಿ ಅಥವಾ ರೀಚಾರ್ಜ್ ಮಾಡ್ತೀವಿ, ಈ ರೀತಿಯಾದಂತ ಒಂದು ಯುಟಿಲಿಟಿ ಬಿಲ್ಸ್ ನ ಏನ್ ಕಟ್ತೀವಿ, ಈ ಕ್ರೆಡಿಟ್ ಕಾರ್ಡ್ ನ ಯೂಸ್ ಮಾಡಿ ಕಟ್ಟಿದ್ರೆ 5% ನಮಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಅದೇ ರೀತಿ ಇನ್ನಿತರ ಏನಾದ್ರೂ ನಾವು ಸ್ಪೆಂಡ್ಸ್ ನ ಮಾಡ್ತೀವಿ ಅಂತಂದ್ರೆ 2-4% ವರೆಗೂ ಡಿಪೆಂಡಿಂಗ್ ಆನ್ ದ ಟ್ರಾನ್ಸಾಕ್ಷನ್ ನಮಗೆ ಕ್ಯಾಶ್ ಬ್ಯಾಕ್ ಬರುತ್ತೆ. ಸೊ ಇದಕ್ಕೊಂದು ಉದಾಹರಣೆ ಕೊಡ್ಬೇಕು ಅಂತಂದ್ರೆ, ನೀವೇನಾದ್ರೂ 5,000 ಏನು ಪೇ ಮಾಡಿದಿರಾ ಅಂತ ಇಟ್ಕೊಳ್ಳಿ ಬಿಲ್ ನ. 5,000 ಇಂಟು 5% ನಮ್ಗೇನು ಕ್ಯಾಶ್ ಬ್ಯಾಕ್ ಸಿಗ್ಬೇಕು. ಸೊ 250 ರೂಪಾಯಿ ನಿಮ್ಗೆ ಅಲ್ಲಿ ಕ್ಯಾಶ್ ಬ್ಯಾಕ್ ಬರುತ್ತೆ. ಅದೇ ರೀತಿ ಇನ್ನ ಆಡ್ ಆನ್ ಬೆನಿಫಿಟ್ ಅಂತ ನಾವು ನೋಡೋದಾಯ್ತು ಅಂತಂದ್ರೆ, ನಾವೇನು ಈ ಒಂದು ಸ್ವಿಗ್ಗಿ ಅಥವಾ ಝೊಮ್ಯಾಟೋಲಿ ಇತ್ತೀಚೆಗೆ ಬಹಳಷ್ಟು ಕ್ರೇವಿಂಗ್ಸ್ ಆದ ತಕ್ಷಣ ಆರ್ಡರ್ ಮಾಡ್ತೀವಿ, ಅಕಸ್ಮಾತ್ ನಮ್ಮ ಹತ್ರ ಈ ಕಾರ್ಡ್ ಇತ್ತು ಅಂತಂದ್ರೆ 4% ವರೆಗೂ ನಮಗೆ ಕ್ಯಾಶ್ ಬ್ಯಾಕ್ ಅಲ್ಲಿ ಕೂಡ ಸಿಗುತ್ತೆ. ಜೊತೆಲಿ ಬೇರೆ ಏನೇ ಖರ್ಚನ್ನ ಮಾಡಿದ್ರು ನಮಗೆ ಆ ಟ್ರಾನ್ಸಾಕ್ಷನ್ ಮೇಲೆ ಡಿಪೆಂಡ್ ಆಗಿ 2% ನಮಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಸೊ ಇದೇ ರೀತಿ ಈ ಬ್ಯಾಂಕ್ ನವರು ಕೆಲವೊಂದು ರೆಸ್ಟೋರೆಂಟ್ಸ್ ಜೊತೆ ಟೈ ಅಪ್ ಮಾಡ್ಕೊಂಡಿರ್ತಾರೆ. ನೀವೇನಾದ್ರೂ ಆ ರೆಸ್ಟೋರೆಂಟ್ಗೆ ಹೋಗಿ ಊಟ ಮಾಡಿ ನಂತರ ಈ ಒಂದು ಕಾರ್ಡ್ ಇಂದ ಬಿಲ್ ಪೇ ಮಾಡಿದ್ರೆ 20% ಡಿಸ್ಕೌಂಟ್ ಸಿಗುತ್ತೆ. ಸೊ ಐದರ್ ನಿಮ್ಗೆ ಇಲ್ಲಿ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಅಥವಾ ನಮ್ಗೆ ಇಲ್ಲಿ ಡಿಸ್ಕೌಂಟ್ ಸಿಗುತ್ತೆ. ಆಡ್ ಆನ್ ಬೆನಿಫಿಟ್ ಅಂತ ಹೇಳಿದ್ರೆ, ನಮಗೆ ಡೊಮೆಸ್ಟಿಕ್ ಲಾಂಚ್ ಆಕ್ಸೆಸ್ ಬಂದು ಏರ್ಪೋರ್ಟ್ ಅಲ್ಲಿ 4 ಸಲ ಸಿಗುತ್ತೆ ಒಂದು ವರ್ಷಕ್ಕೆ. ಅಂದ್ರೆ ನಾವು ಏರ್ಪೋರ್ಟ್ಗೆ ಹೋದಾಗ ಅದು ಒಂದು ಏನು VIP ಏರಿಯಾ ಅಂತ ನೋಡ್ತಾ ಇರ್ತೀವಿ, ಅಲ್ಲಿ ಎಷ್ಟೋ ದುಡ್ಡು ಕಟ್ಟು ಹೋಗ್ಬೇಕಾಗತ್ತೆ ಅಂತ ಅನ್ಕೊಳ್ತಾ ಇರ್ತೀವಿ. ಖಂಡಿತವಾಗ್ಲೂ ಈ ಒಂದು ಕ್ರೆಡಿಟ್ ಕಾರ್ಡ್ ಇದ್ರೆ ನೀವು ಅಲ್ಲಿ ಸ್ವೈಪ್ ಮಾಡಿದ್ರೆ 2 ರೂಪಾಯೋ 3 ರೂಪಾಯೋ ಏನು ಒಂದು ನಾಮಿನಲ್ ಅಮೌಂಟ್ ಇರುತ್ತೆ, ಅದನ್ನ ಸ್ವೈಪ್ ಮಾಡ್ಕೊಳ್ತಾರೆ. ಖಂಡಿತವಾಗ್ಲೂ ನೀವು ಆ ಒಂದು ಲಾಂಜ್ ಅಲ್ಲಿ ಇರ್ತಕ್ಕಂತಹ ಬ್ರೇಕ್ಫಾಸ್ಟ್, ಫುಡ್ ಅಥವಾ ರೆಸ್ಟಿಂಗ್ ಗೆ ಅದನ್ನ ಬಳಸ್ಕೊಳ್ಬಹುದು. ಸೊ ಈ ಒಂದು ಕಾರ್ಡ್ ಇತ್ತು ಅಂತಂದ್ರೆ 4 ಸಲ ವರ್ಷದಲ್ಲಿ ನೀವು ಲಾಂಜ್ ಆಕ್ಸೆಸ್ ನ ಪಡ್ಕೊಳ್ಬಹುದು. ಸೊ ನಾವು ಈ ಕಾರ್ಡ್ ಗೆ ಜಾಯ್ನಿಂಗ್ ಫೀಸ್ ಇದೆಯಾ ಅಂತ ನೋಡ್ಬೇಕಲ್ವಾ, ಯಾಕಂದ್ರೆ ಎಲ್ಲರೂ ಫ್ರೀ ಅಂತ ಹೇಳ್ಬಿಡ್ತಾರೆ. ಆಮೇಲೆ ಸಡನ್ ಆಗಿ ಗೊತ್ತಾಗುತ್ತೆ, ಅಯ್ಯೋ ನಾವು 500 ರೂಪಾಯಿ, 1000 ರೂಪಾಯಿ, 5,000 ರೂಪಾಯಿ ಎಲ್ಲ ಕೊಡೋದಿದೆ ಅಂತ. ಸೊ ಈ ಒಂದು ಕಾರ್ಡ್ಗೆ 499 ರೂಪಾಯಿ ಜಾಯ್ನಿಂಗ್ ಫೀಸ್ ಇದೆ. ಆದ್ರೆ ನಿಮ್ಗೆ ಕಾರ್ಡ್ ಬಂದ 45 ದಿನದ ಒಳಗೆ ನೀವೇನಾದ್ರೂ 10,000 ರೂಪಾಯಿನ ಖರ್ಚು ಮಾಡಿದ್ರೆ, 10,000 ರೂಪಾಯಿನ ಆ ಕಾರ್ಡ್ ಇಂದ ಯೂಸ್ ಮಾಡಿದ್ರೆ ನಿಮ್ಗೆ ಅದು ರಿವರ್ಸ್ ಆಗತ್ತೆ. ಹಾಗೆ ಆನ್ಯುವಲ್ ಫೀಸ್ ಚಾರ್ಜಸ್ ಏನಾದ್ರೂ ಇದೆಯಾ, ಮೇಂಟೆನೆನ್ಸ್ ಚಾರ್ಜ್ ಇದೆಯಾ ಅಂತ ನೋಡೋದಾಯ್ತು ಅಂತಂದ್ರೆ 2ನೇ ವರ್ಷದಿಂದ 499 ರೂಪಾಯಿ ಕಟ್ ಆಗತ್ತೆ ನಮ್ಗೆ ಮೇಂಟೆನೆನ್ಸ್ ಚಾರ್ಜ್ ಅಂತ. ಆದ್ರೆ ಇಲ್ಲಿ ಕೂಡ ನೀವು 2 ಲಕ್ಷಕ್ಕಿಂತ ಹೆಚ್ಚು ಏನಾದ್ರೂ ವರ್ಷದಲ್ಲಿ ನೀವು ಟ್ರಾನ್ಸಾಕ್ಷನ್ಸ್ ಮಾಡಿದ್ರೆ ಈ ಒಂದು ಚಾರ್ಜ್ ಕೂಡ ಇಲ್ಲಿ ವೇವ್ ಆಫ್ ಆಗುತ್ತೆ. ಸೆಕೆಂಡ್ ಕ್ರೆಡಿಟ್ ಕಾರ್ಡ್, ಬ್ಯಾಂಕ್ ಆಫ್ ಬರೋಡಾ HPCL ಎನರ್ಜಿ ಕ್ರೆಡಿಟ್ ಕಾರ್ಡ್. ಸೊ ಈ ಕಾರ್ಡ್ ನ ಬೆನಿಫಿಟ್ಸ್ ಏನು ಅಂತ ನೋಡೋಣ. ನೀವೇನಾದ್ರೂ ಒಬ್ಬ ಫ್ರೀಕ್ವೆಂಟ್ ಟ್ರಾವೆಲರ್ ಆಗಿದ್ರೆ, ನೀವು ಕಾರ್ ಜಾಸ್ತಿ ಯೂಸ್ ಮಾಡ್ತೀರಿ, ಟ್ರಾವೆಲ್ ಜಾಸ್ತಿ ಮಾಡ್ತೀರಿ ಅಂತಂದ್ರೆ ಈ ಒಂದು ಕ್ರೆಡಿಟ್ ಕಾರ್ಡ್ ನಿಮ್ಗೆ ಬೆಸ್ಟ್ ಅಂತಾನೆ ಹೇಳ್ಬೋದು. ಹಿಂದಿನ ಕಾರ್ಡ್ ಬಗ್ಗೆ ನಾನು ಏನ್ ಹೇಳಿದೆ ಅದು ಕ್ಯಾಶ್ ಬ್ಯಾಕ್ ಕ್ರೆಡಿಟ್ ಕಾರ್ಡ್ ಆಗಿತ್ತು, ಆದ್ರೆ ಇದು ಫ್ಯೂಯಲ್ ಕ್ರೆಡಿಟ್ ಕಾರ್ಡ್. ಸೊ ನೀವೇನಾದ್ರೂ ಫ್ಯೂಯಲ್ ಹಾಕ್ಸ್ತಿದ್ದೀರಿ ಅಂತಂದ್ರೆ, ನೀವು ಬಹುಶಃ 1,000 ರೂಪಾಯಿಗೆ ಫ್ಯೂಯಲ್ ಹಾಕ್ಸಿದ್ರಿ ಅಂತಂದ್ರೆ 5% ನಿಮ್ಗೆ ಕ್ಯಾಶ್ ಬ್ಯಾಕ್ ಬರುತ್ತೆ. ಸೊ ಎಷ್ಟು 1000 ಇಂಟು 5 ಡಿವೈಡೆಡ್ ಬೈ 100 ಅಂದ್ರೆ ನಿಮಗೆ 50 ರೂಪಾಯಿ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಫ್ಯೂಯಲ್ ಕ್ರೆಡಿಟ್ ಕಾರ್ಡ್ ಆಗಿರೋದಕ್ಕೆ ಏನು ಕೇವಲ ನಾವು ಪೆಟ್ರೋಲ್ ಬಂಕ್ ಅಲ್ಲಿ ಯೂಸ್ ಮಾಡಬಹುದಾ, ಇದನ್ನ ಬೇರೆ ಯಾವ ಬೆನಿಫಿಟ್ಸ್ ಇಲ್ವಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇದೆ. ಎವ್ರಿ 150 ರೂಪೀಸ್ ಸ್ಪೆಂಟ್ ಅಂದ್ರೆ ನೀವೇನು 150 ರೂಪಾಯಿ ಟ್ರಾನ್ಸಾಕ್ಷನ್ ಮಾಡ್ತೀರಿ, ಪ್ರತಿ 150 ರೂಪಾಯಿಗೆ 10 ರಿವಾರ್ಡ್ ಪಾಯಿಂಟ್ಸ್ ಸಿಗುತ್ತೆ. ನೀವು ಎಲ್ಲಿ ಬೇಕಾದ್ರೂ ಮಾಡ್ಬೋದು ಆ ಟ್ರಾನ್ಸಾಕ್ಷನ್ ನ. ಪ್ರತಿ 150 ರೂಪಾಯಿನ ಕ್ಯಾಲ್ಕುಲೇಟ್ ಮಾಡಿ 10 ರಿವಾರ್ಡ್ ಪಾಯಿಂಟ್ಸ್ ನಿಮ್ಮ ಆ ಕಾರ್ಡ್ ಅಲ್ಲಿ ಆಡ್ ಆಗ್ತಾ ಹೋಗುತ್ತೆ. ಹಾಗೆ ಯಾರಿಗೆ ಸಿನಿಮಾ ನೋಡೋ ಹುಚ್ಚಿರುತ್ತೆ, ಖಂಡಿತವಾಗ್ಲೂ ನಾನು ಸಿನಿಮಾ ನೋಡ್ತೀನಿ ರಿಲೀಸ್ ಆಗಿದ್ದಿನ ಅಂತಂದ್ರೆ ಈ ಕಾರ್ಡ್ ಖಂಡಿತವಾಗ್ಲೂ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದ್ರೆ 2 ಮೂವಿ ಟಿಕೆಟ್ಸ್ ನ ನೀವೇನಾದ್ರೂ ಈ ಕಾರ್ಡ್ ಅನ್ನ ಸ್ವೈಪ್ ಮಾಡಿ ಪರ್ಚೇಸ್ ಮಾಡಿದ್ರೆ 25% ವರೆಗೂ ನಿಮ್ಗೆ ಆಫ್ ಸಿಗುತ್ತೆ. ಅಂದ್ರೆ ಮ್ಯಾಕ್ಸಿಮಮ್ 100 ರೂಪಾಯಿಯ ಡಿಸ್ಕೌಂಟ್
ನಿಮ್ಗೆ ಖಂಡಿತವಾಗ್ಲೂ ಸಿಗುತ್ತೆ. ಅದೇ ರೀತಿ ಈ ಕಾರ್ಡ್ ಇತ್ತು ಅಂತಂದ್ರೆ ಇಲ್ಲಿ ಕೂಡ ನಿಮಗೆ ವರ್ಷಕ್ಕೆ 4 ಸಲ ಏರ್ಪೋರ್ಟ್ ಲಾಂಜ್ ಆಕ್ಸೆಸ್ ಸಿಗುತ್ತೆ ನಿಮ್ಗೆ ಏರ್ಪೋರ್ಟ್ ಅಲ್ಲಿ. ಆದರೆ ಪ್ರತಿ ಕ್ವಾರ್ಟರ್ಗೆ 1 ಸಲ ಆಕ್ಸೆಸ್ ಸಿಗುತ್ತೆ. ಅಂದ್ರೆ 3 ತಿಂಗಳಿಗೆ ಒಮ್ಮೆ ಮತ್ತೆ 3 ತಿಂಗಳಿಗೆ ಒಮ್ಮೆ ಈ ರೀತಿ 4 ಸಲ ನಿಮಗೆ ಈ ಒಂದು ಕಾರ್ಡ್ ಇತ್ತು ಅಂತಂದ್ರೆ ಆಕ್ಸೆಸ್ ಸಿಗುತ್ತೆ. ಸೊ ಈ ಕಾರ್ಡ್ಗೆ ಏನಾದ್ರೂ ಚಾರ್ಜಸ್ ಇದೆಯಾ ಅಂತ ನೋಡೋದಾಯ್ತು ಅಂತಂದ್ರೆ ಅಫ್ಕೋರ್ಸ್ ಆನ್ಯುವಲ್ ಫೀಸ್ 499 ರೂಪಾಯಿ ನಾವು ಕಟ್ಟಬೇಕಾಗತ್ತೆ. ಆದ್ರೆ ಈ 499 ರೂಪಾಯಿ ನಮಗೆ ವಾಪಸ್ ಬರೋ ಸಾಧ್ಯತೆ ಇದೆಯಾ? ಖಂಡಿತವಾಗ್ಲೂ ಇದೆ. ನಮಗೆ ವೆಲ್ಕಮ್ ಬೋನಸ್ ಆಗಿ 2000 ರಿವಾರ್ಡ್ ಪಾಯಿಂಟ್ಸ್ ಬರುತ್ತೆ. ಈ 2000 ರಿವಾರ್ಡ್ ಪಾಯಿಂಟ್ಸ್ ಆಕ್ಚುಲ್ ಆಗಿ 500 ರೂಪಾಯಿಗೆ ಸಮ. ಬಟ್ ಈ 500 ರೂಪಾಯಿ ನಮಗೆ ಬರಬೇಕು ಅಂತಂದ್ರೆ ನಾವು ಎಷ್ಟು ಖರ್ಚು ಮಾಡಬೇಕಾಗತ್ತೆ? ಎಷ್ಟು ದಿನದಲ್ಲಿ? ಫಸ್ಟ್ 60 ದಿನದಲ್ಲಿ, ಅಂದ್ರೆ ನಿಮ್ಮ ಕೈಗೆ ಇವತ್ತು ಕಾರ್ಡ್ ಬಂತು ಅಂತಂದ್ರೆ ಇವತ್ತಿಂದ 60 ದಿನದ ಒಳಗೆ ನೀವೇನಾದ್ರೂ 5000 ರೂಪಾಯಿನ ಖರ್ಚು ಮಾಡಿದ್ರೆ ನಿಮ್ಗೆ 2000 ರಿವಾರ್ಡ್ ಪಾಯಿಂಟ್ಸ್ ಬರುತ್ತೆ. ಅದೇ ರೀತಿ ನಾವೇನಾದ್ರೂ ಪ್ರತಿ ವರ್ಷದ ಒಂದು ಆನ್ಯುವಲ್ ಮೇಂಟೆನೆನ್ಸ್ ಚಾರ್ಜ್ ಇರುತ್ತಾ ಅಂತ ಮಾತಾಡೋದಾಯ್ತು ಅಂದ್ರೆ ಖಂಡಿತವಾಗ್ಲೂ ಅದು ಕೂಡ ಇರುತ್ತೆ. ಸೊ ನಾವು ವರ್ಷದಲ್ಲಿ 50,000ಕ್ಕಿಂತ ಹೆಚ್ಚು ಟ್ರಾನ್ಸಾಕ್ಷನ್ಸ್ ನ ಮಾಡಿದ್ರೆ ಆ ಒಂದು ಚಾರ್ಜಸ್ ವೇವ್ ಆಫ್ ಆಗುತ್ತೆ. ಮೂರನೇ ಕ್ರೆಡಿಟ್ ಕಾರ್ಡ್ SBI ಸಿಂಪ್ಲಿ ಸೇವ್ ಕ್ರೆಡಿಟ್ ಕಾರ್ಡ್. ಹೆಸರು ಕೇಳಿದ ತಕ್ಷಣ ಗೊತ್ತಾಗುತ್ತೆ ಎಷ್ಟು ಸೇವಿಂಗ್ಸ್ ಮಾಡ್ಬೋದು ಅಂತ. ಸೊ ಈ ಕ್ರೆಡಿಟ್ ಕಾರ್ಡ್ ಯಾರಿಗೆ ಯೂಸ್ ಆಗುತ್ತೆ? ಯಾರೆಲ್ಲ ಜಾಬ್ ಅಲ್ಲಿ ಇದ್ದಾರೆ ಅಂದ್ರೆ ಸ್ಯಾಲರಿಡ್ ಕ್ಲಾಸ್ ಯಾರಿದ್ದಾರೆ ಖಂಡಿತವಾಗ್ಲೂ ಅವ್ರಿಗೆ ಇದು ಯೂಸ್ ಆಗುತ್ತೆ. ಜೊತೆಲಿ ನೀವೇನಾದ್ರೂ ಬಿಸ್ನೆಸ್ ಮಾಡ್ತಿದ್ದು ನೀವು IT ರಿಟರ್ನ್ಸ್ ಫೈಲ್ ಮಾಡ್ತೀರಿ ಅಂತಂದ್ರೆ ಖಂಡಿತವಾಗ್ಲೂ ನಿಮ್ಗೆ ಯೂಸ್ ಆಗುತ್ತೆ. ಅಕಸ್ಮಾತ್ ನೀವು ನನಗೆ ಸಿಗುತ್ತಾ ಅಂತ ಕೇಳೋದಾಯ್ತು ಅಂತಂದ್ರೆ ಖಂಡಿತವಾಗ್ಲೂ ನಿಮ್ಮ ವ್ಯಾಪಾರ ಚೆನ್ನಾಗಿದ್ದು ನೀವು IT ಫೈಲ್ ಮಾಡ್ತೀರಿ ಅಂತಂದ್ರೆ ಖಂಡಿತವಾಗ್ಲೂ ಈ ಕಾರ್ಡ್ ನಿಮ್ಗೂ ಕೂಡ ಸಿಗುತ್ತೆ. ಸೊ ಅದರ ಬೆನಿಫಿಟ್ಸ್ ಏನು ಅಂತ ನೋಡೋದಾಯ್ತು ಅಂತಂದ್ರೆ ನಾವೇನಾದ್ರೂ ಈ ಕಾರ್ಡ್ ಬಂದ ಮೇಲೆ 2000 ರೂಪಾಯಿ 60 ದಿನದ ಒಳಗೆ ಖರ್ಚು ಮಾಡಿದ್ರೆ 2000 ಬೋನಸ್ ಪಾಯಿಂಟ್ ಸಿಗುತ್ತೆ ನಮಗೆ. ಈ ರಿವಾರ್ಡ್ ಪಾಯಿಂಟ್ಸ್ ಇಟ್ಕೊಂಡು ನಾವೇನ್ ಮಾಡೋದು? ನಮ್ಗೆ ಏನ್ ಲಾಭ ಅಂತ ಕೇಳಿದ್ರೆ ಖಂಡಿತವಾಗ್ಲೂ 2000 ರಿವಾರ್ಡ್ ಪಾಯಿಂಟ್ ಅಂತಂದ್ರೆ 500 ರೂಪಾಯಿ ಅಂತ ಲೆಕ್ಕ. ಅಂದ್ರೆ ಒಂದು ರಿವಾರ್ಡ್ ಪಾಯಿಂಟ್ ಬಂದು 0.25 ಪೈಸೆ. ಹಾಗಾಗಿ 4 ರಿವಾರ್ಡ್ ಪಾಯಿಂಟ್ ಬಂದು 1 ರೂಪಾಯಿ ಆಗುತ್ತೆ. ಸೊ ಖಂಡಿತವಾಗ್ಲೂ ನಿಮ್ಗೆ ಇಲ್ಲಿ ಎಷ್ಟು ಪಾಯಿಂಟ್ಸ್ ಇರುತ್ತೋ ಅಷ್ಟು ಹಣವನ್ನ ನೀವು ಒಗ್ಗೂಡಿಸ್ತಾ ಹೋಗ್ತೀರಿ. ಸೊ ಈ ಕಾರ್ಡ್ ಇಂದ ನಾನೇನಾದ್ರೂ ಯುಟಿಲಿಟಿ ಬಿಲ್ಸ್, ಗ್ರಾಸರಿ ಬಿಲ್ಸ್, ಮೂವಿ ಟಿಕೆಟ್ಸ್, ಫ್ಯೂಯಲ್ ಈ ರೀತಿಯಾಗಿ ಖರ್ಚು ಮಾಡಿದ್ರೆ ಪ್ರತಿ 150 ರೂಪಾಯಿಗೆ ನಾನು ಏನು ಸ್ಪೆಂಡ್ ಮಾಡ್ತೀನಿ ಅದಕ್ಕೆ 10 ರಿವಾರ್ಡ್ ಪಾಯಿಂಟ್ಸ್ ನನಗೆ ಬರುತ್ತೆ. ನಾವಿಲ್ಲಿ ನೋಡ್ಬೋದು 1:10 ಇದೆ. ಅಂದ್ರೆ ನಾವು ಎಲ್ಲಿ ಖರ್ಚು ಮಾಡಿದ್ರೆ 10 ರಿವಾರ್ಡ್ ಪಾಯಿಂಟ್ ಸಿಗುತ್ತೆ, ಇನ್ನು ಎಲ್ಲಿ ಖರ್ಚು ಮಾಡಿದ್ರೆ 1 ರಿವಾರ್ಡ್ ಪಾಯಿಂಟ್ ಸಿಗುತ್ತೆ ಅಂತ. ಜಾಯ್ನಿಂಗ್ ಫೀಸ್ 499 ಇರುತ್ತೆ ಈ ಒಂದು ಕಾರ್ಡ್ಗೆ. ಅದೇ ರೀತಿ ನಾವು ಆನ್ಯುವಲ್ ಫೀಸ್ 499 ಏನ್ ಬರುತ್ತೆ ಅದನ್ನ ನೋಡೋದಾಯ್ತು ಅಂತಂದ್ರೆ ನಾವು ವರ್ಷದಲ್ಲಿ ಏನಾದ್ರೂ 1 ಲಕ್ಷಕ್ಕಿಂತ ಹೆಚ್ಚು ಖರ್ಚು ಮಾಡಿದ್ರೆ ಆ ಒಂದು ಚಾರ್ಜಸ್ ವೇವ್ಡ್ ಆಫ್ ಆಗುತ್ತೆ. 4ನೇ ಕಾರ್ಡ್ HDFC ಮಿಲೆನಿಯಾ ಕ್ರೆಡಿಟ್ ಕಾರ್ಡ್. ಅಫ್ಕೋರ್ಸ್ ಕೆಲವರು ಯೂಸ್ ಮಾಡಿರ್ತೀರಿ ಈ ಕಾರ್ಡ್ ನ ಆಫರ್ಸ್ ಎಷ್ಟು ಚೆನ್ನಾಗಿದೆ ಅಂತ ಎಲ್ರಿಗೂ ಗೊತ್ತಿರುತ್ತೆ. ಆದ್ರೆ ಇಲ್ಲಿ ಡಿಸ್ಅಡ್ವಾಂಟೇಜ್ ಒಂದಿದೆ, ಅದ್ರ ಬಗ್ಗೆ ನಾವು ಮಾತಾಡೋದಾಯ್ತು ಅಂತಂದ್ರೆ ಅಕಸ್ಮಾತ್ ನೀವು 2 ಲಕ್ಷ ರೂಪಾಯಿ ಸ್ವೈಪ್ ಮಾಡಿರ್ತೀರಿ, ಆ ಒಂದು ಅಮೌಂಟ್ ನ ಕಟ್ಟೋದಕ್ಕೆ ನಿಮ್ಮ ಹತ್ರ ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಖಂಡಿತವಾಗ್ಲೂ ಹಣ ಇರೋದಿಲ್ಲ. ಅಂತ ಎಮರ್ಜೆನ್ಸಿ ಟೈಮಲ್ಲಿ ನೀವು ಟ್ರಾನ್ಸಾಕ್ಷನ್ ನ EMI ಗೆ ಕನ್ವರ್ಟ್ ಮಾಡಬೇಕು ಅಂತ ಅನ್ಕೊಂಡ್ರೆ ಈ ಒಂದು ಕಾರ್ಡ್ ಅಲ್ಲಿ ಅದು ಸಾಧ್ಯತೆ ಇಲ್ಲ. ಆದ್ರೆ ಇನ್ನ ಏನೆಲ್ಲ ಅಡ್ವಾಂಟೇಜಸ್ ಇದೆ ಅನ್ನೋದನ್ನ ನಾನು ನಿಮಗೀಗ ತಿಳಿಸ್ಕೊಡ್ತೀನಿ. 5% ವರೆಗೂ ಕ್ಯಾಶ್ ಬ್ಯಾಕ್ ಸಿಗುತ್ತೆ ನಮಗೆ. ಅಮೆಝಾನ್, ಬುಕ್ ಮೈ ಶೋ, ಕಲ್ಟ್ ಫಿಟ್, ಫ್ಲಿಪ್ಕಾರ್ಟ್, ಮಿಂತ್ರಾ, ಸೋನಿ ಲಿವ್, ಸ್ವಿಗ್ಗಿ ಇಲ್ಲೆಲ್ಲ ನಾವೇನಾದ್ರೂ ಈ ಒಂದು ಕಾರ್ಡ್ ಅನ್ನ ಯೂಸ್ ಮಾಡಿದ್ರೆ 5% ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಸೊ ಉದಾಹರಣೆಗೆ ನಾನು 10,000 ಖರ್ಚು ಮಾಡಿದೀನಿ ಅನ್ಕೊಳ್ಳಿ. ಇಲ್ಲಿ ಏನು ಆಪ್ಷನ್ಸ್ ಇದೆ ಅಲ್ಲಿ 10,000 ಇಂಟು 5% ನನಗೆ 500 ರೂಪಾಯಿ ವಾಪಸ್ ಬರುತ್ತೆ. ಬೇರೆ ಎಕ್ಸ್ಪೆನ್ಸಸ್ಗೆ ಕ್ಯಾಶ್ ಬ್ಯಾಕ್ ಇದೆಯಾ ಅಂತ ನಾವು ನೋಡೋದಾಯ್ತು ಅಂತಂದ್ರೆ ಎಸ್ ಅಫ್ಕೋರ್ಸ್ ಕ್ಯಾಶ್ ಬ್ಯಾಕ್ ಇದೆ. 1% ನಿಮಗೆ ಕ್ಯಾಶ್ ಬ್ಯಾಕ್ ಪ್ರತಿ ಒಂದು ಟ್ರಾನ್ಸಾಕ್ಷನ್ ಮೇಲೆ ನಿಮ್ಗೆ ಅಲ್ಲಿ ಆಡ್ ಆಗ್ತಾ ಹೋಗುತ್ತೆ. ಹಾಗೆ ಈ ಒಂದು ಕ್ರೆಡಿಟ್ ಕಾರ್ಡ್ ಇತ್ತು ಅಂತಂದ್ರೆ ಏರ್ಪೋರ್ಟ್ ಅಲ್ಲಿ ಲಾಂಚ್ ಫೆಸಿಲಿಟೀಸ್ ನಿಮ್ಗೂ ಕೂಡ ಸಿಗುತ್ತೆ. 8 ಸಲ ನೀವು ಯೂಸ್ ಮಾಡಬಹುದು. ಅಂದ್ರೆ ಪ್ರತಿ ಕ್ವಾರ್ಟರ್ ಅಲ್ಲಿ 2 ಸಲ ನಿಮ್ಗೆ ಒಂದು ಲಾಂಚ್ ಫೆಸಿಲಿಟೀಸ್ ಈಸಿಯಾಗಿ ಸಿಗುತ್ತೆ. ನೀವು ಅಲ್ಲಿ ಹೋಗಿ ಆರಾಮಾಗಿ ರೆಸ್ಟ್ ಮಾಡಬಹುದು, ಫ್ರೀಯಾಗಿ ಊಟ ಮಾಡಬಹುದು, ತಿಂಡಿ ಮಾಡಬಹುದು. ನೀವು ನಿಮ್ಮ ಒಂದು ಟೈಮ್ ನ ಖಂಡಿತವಾಗ್ಲೂ ಏರ್ಪೋರ್ಟ್ ಅಲ್ಲಿ ಏನ್ ಟೈಮ್ ಕಳಿಯೋದು ಕಷ್ಟ ಅಂತ ಹೇಳ್ತೀವಿ 2-3 ಅವರ್ ಮುಂಚೆ ಹೋಗ್ಬಿಟ್ಟು, ಸೊ ಖಂಡಿತವಾಗ್ಲೂ ಅಲ್ಲಿ ನಿಮ್ಗೆ ಪೀಸ್ ಆಫ್ ಮೈಂಡ್ ಸಿಗುತ್ತೆ. ಹಾಗಾಗಿ ಈ ಒಂದು ಆಕ್ಸೆಸ್ ನಿಮ್ಮ ಕಾರ್ಡ್ ನಿಮ್ಗೆ ತಂದು ಕೊಡುತ್ತೆ. ಸೊ ನಾವೇನಾದ್ರೂ ಕೇವಲ ಆನ್ಲೈನ್ ನಲ್ಲಿ ಶಾಪಿಂಗ್ ಮಾಡ್ತೀವಿ, ಬೇರೆ ಎಲ್ಲೂ ಮಾಡಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ 2 ಸ್ಪೆಷಲ್ ಕಾರ್ಡ್ಸ್ ಇದೆ. ಆ ಕಾರ್ಡ್ ಯಾವುದು? ನೀವೇನಾದ್ರೂ ಹೆಚ್ಚಾಗಿ ಫ್ಲಿಪ್ಕಾರ್ಟ್ ಅಲ್ಲಿ ಶಾಪ್ ಮಾಡ್ತೀರಿ, ನಿಮ್ಗೆ 5% ಕ್ಯಾಶ್ ಬ್ಯಾಕ್ ಬೇಕು ಅಂತಂದ್ರೆ ಆಕ್ಸಿಸ್ ಬ್ಯಾಂಕ್ ಫ್ಲಿಪ್ಕಾರ್ಟ್ ಕ್ರೆಡಿಟ್ ಕಾರ್ಡ್ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಅದೇ ರೀತಿ ಯಾರೆಲ್ಲ ಅಮೆಝಾನ್ ಪೇಲಿ ಶಾಪ್ ಮಾಡ್ತೀರಿ, ನಿಮಗೆ ICICI ಅಮೆಝಾನ್ ಪೇ ಕ್ರೆಡಿಟ್ ಕಾರ್ಡ್ ಏನಿದೆ ಅದು ಒಳ್ಳೆ ಒಂದು ಕ್ಯಾಶ್ ಬ್ಯಾಕ್ ನ ಖಂಡಿತವಾಗ್ಲೂ ತಂದು ಕೊಡುತ್ತೆ.
ಆದ್ರೆ ನಮ್ಮ ಈ HDFC ಮಿಲೆನಿಯಾ ಕಾರ್ಡ್ ಏನಿದೆ ಇದು ಹಾಗಲ್ಲ, ಪ್ರತಿಯೊಂದು ಕಡೆ ನಿಮಗೆ ಯೂಸ್ ಆಗುತ್ತೆ. ಇವ್ರು ಎಲ್ಲೆಲ್ಲಿ ಹೇಳಿದರೆ 5% ಕ್ಯಾಶ್ ಬ್ಯಾಕ್ ಅಲ್ಲಿ ನಿಮಗೆ 5% ಸಿಗುತ್ತೆ, ಎಲ್ಲಿ 1% ಇದೆ ಅಲ್ಲಿ 1% ಸಿಗುತ್ತೆ. ಹಾಗೆ ಜಾಯ್ನಿಂಗ್ ಫೀಸ್ ಬಂದು ಈ ಕಾರ್ಡ್ ಅಲ್ಲಿ 1000 ರೂಪಾಯಿ ಇರುತ್ತೆ. ಆನ್ಯುವಲ್ ಮೇಂಟೆನೆನ್ಸ್ ಫೀಸ್ ಕೂಡ ಇಲ್ಲಿ 1000 ರೂಪಾಯಿ ಇರುತ್ತೆ. ಆದ್ರೆ ಈ 1000 ರೂಪಾಯಿ ಏನಾದ್ರೂ ನೀವು ವೇವ್ ಆಫ್ ಮಾಡಿಸ್ಬೇಕು ಅಂತಂದ್ರೆ ವರ್ಷದಲ್ಲಿ ನೀವು 1 ಲಕ್ಷ ರೂಪಾಯಿ ಏನಾದ್ರೂ ಖರ್ಚು ಮಾಡಿದಿರಿ ಅಂತಂದ್ರೆ ಆ ಒಂದು ಚಾರ್ಜ್ ವೇವ್ ಆಫ್ ಆಗುತ್ತೆ. ಲಾಸ್ಟ್ 5ನೇ ಟಾಪ್ ಕ್ರೆಡಿಟ್ ಕಾರ್ಡ್ ಯಾವುದು? ICICI HPCL ಸೂಪರ್ ಸೇವರ್ ಕ್ರೆಡಿಟ್ ಕಾರ್ಡ್. ಇದು ಕೂಡ ಒಂದು ರೀತಿಯಾಗಿ ಫ್ಯೂಯಲ್ ಕ್ರೆಡಿಟ್ ಕಾರ್ಡ್ ಅಂತಾನೆ ಹೇಳ್ಬೋದು. ನೀವೇನಾದ್ರೂ ಹೆಚ್ಚಾಗಿ ಟ್ರಾವೆಲ್ ಮಾಡ್ತೀರಿ, ನೀವು ಕಾರಲ್ಲಿ ಟ್ರಾವೆಲ್ ಮಾಡ್ತೀರಾ ಅಥವಾ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತೀರಾ ಅಥವಾ ಬೈಕಲ್ಲಿ ದಿನ ಹೆಚ್ಚಾಗಿ ಟ್ರಾವೆಲ್ ಮಾಡ್ತೀರಾ ಅಂತಂದ್ರೆ ಈ ಒಂದು ಕ್ರೆಡಿಟ್ ಕಾರ್ಡ್ ಖಂಡಿತವಾಗ್ಲೂ ಉತ್ತಮವಾದ ಆಪ್ಷನ್ ಆಗುತ್ತೆ. ಈ ಒಂದು ಕಾರ್ಡ್ ಜೊತೆ ನಿಮಗೆ ವೆಲ್ಕಮ್ ಬೋನಸ್ ಕೂಡ ಸಿಗುತ್ತೆ. ಆದ್ರೆ ಹೇಗೆ? ಕಾರ್ಡ್ ನಿಮಗೆ ಸಿಕ್ಕಿದ 45 ದಿನದೊಳಗೆ ನೀವೇನಾದ್ರೂ 5,000 ಸ್ಪೆಂಡ್ ಮಾಡಿದ್ರೆ ನಿಮ್ಗೆ 2,000 ಬೋನಸ್ ಪಾಯಿಂಟ್ ಸಿಗುತ್ತೆ. ಇದರ ಮೇನ್ ಅಡ್ವಾಂಟೇಜ್ ನಾವು ನೋಡೋದಾಯ್ತು ಅಂತಂದ್ರೆ ನೀವೇನಾದ್ರೂ HP ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಅಥವಾ ಡೀಸೆಲ್ ಏನೇ ಫಿಲ್ ಮಾಡಿಸಿದ್ರು ಕೂಡ 5% ಕ್ಯಾಶ್ ಬ್ಯಾಕ್ ನಿಮಗೆ ಬರುತ್ತೆ. ಐನಾಕ್ಸ್, ಬುಕ್ ಮೈ ಶೋ ಇಲ್ಲೇನಾದ್ರೂ ನಾವು ಮೂವಿ ಟಿಕೆಟ್ಸ್ ನ ಬುಕ್ ಮಾಡಿದ್ರೆ ನಮಗೆ 25% ವರೆಗೂ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಈ ಒಂದು ಕಾರ್ಡ್ ಅಲ್ಲೂ ಕೂಡ ನಿಮಗೆ ವರ್ಷದಲ್ಲಿ 4 ಸಲ ಡೊಮೆಸ್ಟಿಕ್ ಲಾಂಚ್ ಫೆಸಿಲಿಟಿ ಸಿಗುತ್ತೆ ಏರ್ಪೋರ್ಟ್ ಅಲ್ಲಿ. ಹಾಗೆ ಆನ್ಯುವಲ್ ಚಾರ್ಜಸ್ ಜಾಯ್ನಿಂಗ್ ಫೀಸ್ ಬಗ್ಗೆ ಮಾತಾಡೋದಾಯ್ತು ಅಂತಂದ್ರೆ ಜಾಯ್ನಿಂಗ್ ಫೀಸ್ ನಮ್ಗಿಲ್ಲಿ 500 ರೂಪಾಯಿ ಇದೆ. ಅದೇ ರೀತಿ ಆನ್ಯುವಲ್ ಫೀಸ್ ಏನು 1 ವರ್ಷದ ನಂತರ ಸೆಕೆಂಡ್ ಇಯರ್ ಇಂದ ಸ್ಟಾರ್ಟ್ ಆಗುತ್ತೆ, ಅದು ಕೂಡ ಇಲ್ಲಿ 500 ರೂಪಾಯಿ ನಾವು ಕಟ್ಟಬೇಕಾಗತ್ತೆ. ಆದರೆ 1.5 ಲಕ್ಷ ಏನಾದ್ರೂ ನಾವು ವರ್ಷದಲ್ಲಿ ಸ್ಪೆಂಡ್ ಮಾಡ್ತೀವಿ ಅಂದ್ರೆ ನಮಗೆ ಸೆಕೆಂಡ್ ಇಯರ್ ಏನು ಅದೊಂದು ಚಾರ್ಜಸ್ ಇರುತ್ತೆ ಅದು ಖಂಡಿತವಾಗ್ಲೂ ಇಲ್ಲಿ ವೇವ್ ಆಫ್ ಆಗುತ್ತೆ. ಇದೇ ರೀತಿ ನೀವೇನಾದ್ರೂ ಇನ್ನು ಯೋಚನೆ ಮಾಡ್ತಿದ್ದೀರಾ ಪ್ರತಿಯೊಂದಕ್ಕೂ ಜಾಯ್ನಿಂಗ್ ಫೀಸ್ ಇದೆ, ಆನ್ಯುವಲ್ ಫೀಸ್ ಇದೆ, ಹಾಗಾದ್ರೆ ನಂಗೆ ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್ ಸಿಗಲ್ವಾ ಅಂತಂದ್ರೆ ಕೆಲವೊಂದು ಆಪ್ಷನ್ಸ್ ಇದೆ, ನೋಟ್ ಮಾಡ್ಕೊಳ್ಳಿ. ಇಂಡಸ್ ಬ್ಯಾಂಕ್ ಲೆಜೆಂಡ್ ಕ್ರೆಡಿಟ್ ಕಾರ್ಡ್, IDFC ಕ್ರೆಡಿಟ್ ಕಾರ್ಡ್, ಇಂಡಸ್ ಬ್ಯಾಂಕ್ ಔರಾ ಕ್ರೆಡಿಟ್ ಕಾರ್ಡ್, AU ಬ್ಯಾಂಕ್ ಕ್ರೆಡಿಟ್ ಕಾರ್ಡ್. ಯಾವ ಕ್ರೆಡಿಟ್ ಕಾರ್ಡ್ ಬೆಸ್ಟ್ ಅಂತ ಗೊತ್ತಾಯ್ತು, ಆದ್ರೆ ಅದನ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋದು ಗೊತ್ತಾಗ್ಬೇಕಲ್ವಾ? ಯಾಕಂದ್ರೆ ಪ್ರತಿಯೊಬ್ರು ಹೇಳ್ತಾರೆ ಅಯ್ಯೋ ಕ್ರೆಡಿಟ್ ಕಾರ್ಡ್ ಆದ್ರೂ ಸವಸನ ಬೇಡಪ್ಪ ಅಂತ. ಆದ್ರೆ ನಾವು ಕ್ರೆಡಿಟ್ ಕಾರ್ಡ್ ನ ಸರಿಯಾಗಿ ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಗೆ ಅದರಿಂದ ಒಂದು ದೊಡ್ಡ ಮೊತ್ತ ಗ್ಯಾರಂಟಿ ವರ್ಷಕ್ಕೆ ಬರುತ್ತೆ. ಯಾಕಂದ್ರೆ ನಾನು ಪ್ರತಿ ತಿಂಗಳು ನನ್ನ ಬಿಲ್ಸ್ ಮಿನಿಮಮ್ ಅಂದ್ರೆ 3,000 to 4,000 ರೂಪಾಯಿ ಬಿಲ್ ಅನ್ನ ನಾನು ನನ್ನ ಕ್ರೆಡಿಟ್ ಕಾರ್ಡ್ ರಿವಾರ್ಡ್ ಪಾಯಿಂಟ್ಸ್ ಇಂದ ಕಟ್ತೀನಿ. ಸೊ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗಬೇಕು ಅಂತಂದ್ರೆ ನಮ್ಮ ಫ್ರೀಡಮ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ಕ್ರೆಡಿಟ್ ಕಾರ್ಡ್ ಯೂಸೇಜ್ ಬಗ್ಗೆ ಕೋರ್ಸ್ ಇದೆ. ಆ ಕೋರ್ಸ್ ನ ನೋಡಿ ತಿಳ್ಕೊಂಡು ಖಂಡಿತವಾಗ್ಲೂ ನೀವು ನಿಮ್ಮ ಲೈಫ್ ಅಲ್ಲಿ ಅಪ್ಲೈ ಮಾಡ್ಕೊಳ್ಬಹುದು. ಹಾಗೆ ನಿಮಗೋಸ್ಕರ ಸ್ಪೆಷಲ್ ಆಫರ್ ಅಂತಾನೆ ಹೇಳ್ಬೋದು. ಕಂಪ್ಲೀಟ್ ಸಬ್ಸ್ಕ್ರಿಪ್ಷನ್ ಯಾರೆಲ್ಲ ತಗೊಂಡಿದ್ದಾರೆ ಖಂಡಿತವಾಗ್ಲೂ ಅದರ ಲಾಭವನ್ನ ಕೂಡ ಪಡ್ಕೊಳ್ತಾ ಇದ್ದಾರೆ. ಆದ್ರೆ ಯಾರು ಕೇವಲ ಒಂದೇ ಸಬ್ಜೆಕ್ಟ್ ಬೇಕು, ನಾನು ಕೇವಲ ಮೇಕಪ್ ಕಲಿಬೇಕು, ನಾನು ಕೇವಲ ಟರ್ಮ್ ಇನ್ಶೂರೆನ್ಸ್ ಕಲ್ತ್ಕೊಳ್ಬೇಕು, ಈ ರೀತಿ ಯಾರು ಹೇಳ್ತಾ ಇದ್ರು ನಿಮ್ಗೆ ಪೇಪರ್ ಕೋರ್ಸ್ ಪ್ರೈಸಿಂಗ್ ನ ನಾವು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದೀವಿ. ಹಾಗಾಗಿ ನಮ್ಮ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ನಿಮ್ಗೆ ಯಾವ ಕೋರ್ಸ್ ಬೇಕೋ ಖಂಡಿತವಾಗ್ಲೂ ಆ ಒಂದು ಕೋರ್ಸ್ ನ ಮುಗಿಸಿ ಆರಾಮಾಗಿ ನೀವು ನಿಮ್ಮ ಲೈಫ್ ಅಲ್ಲಿ ಒಂದು ಹೊಸ ಹೆಜ್ಜೆಯನ್ನ ಮುಂದಿಡ್ಬೋದು. ಸೊ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮತ್ತೊಂದು ಕಂಟೆಂಟ್ ಜೊತೆ ಸಿಗ್ತೀನಿ. ನಿಮ್ಗೆ ಯಾವುದೇ ವಿಷಯದ ಒಂದಷ್ಟು ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಕಮೆಂಟ್ ಮಾಡ್ಬೋದು. ಖಂಡಿತವಾಗ್ಲೂ ಆ ಒಂದು ಟಾಪಿಕ್ ಸೂಕ್ತವಾಗಿದ್ರೆ ನಮ್ಮ ಆಡಿಯನ್ಸ್ಗೆ ಖಂಡಿತವಾಗ್ಲೂ ನಾನು ಒಂದು ವಿಡಿಯೋ ಅದ್ರ ಮೇಲೆ ಕೂಡ ಮಾಡ್ತೀನಿ. ಸೊ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಸಿಗ್ತೀನಿ. ಎಲ್ಲರೂ ನಗ್ನಗ್ತಾ ಆರಾಮಾಗಿರಿ. ನಾನು ನಿಮ್ ಸೋನು ಹೋಗಿ ಬರ್ತೀನಿ. ನಮಸ್ತೆ.